ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಪೆರಿಫೆರಲ್ ರಿಂಗ್ ರೋಡ್ನ ಒಂದು ಹೊಸ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ BDAದವರು 6 ಹೊಸ ಬಡಾವಣೆಗಳಿಗೆ ಹಸಿರು ನಿಶಾನೆಯನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸುಮಾರು 6217 ಎಕರೆ ಭೂಸ್ವಾಧೀನ ಮಾಲೀಕರಿಗೆ 40-60 ಅನುಪಾತದಲ್ಲಿ ಪರಿಹಾರ ಅಂತ ಒಂದು ಮಾಹಿತಿ ಸಿಕ್ಕಿದೆ ಫ್ರೆಂಡ್ಸ್. ತೋರಿಸ್ತಾ ಇದ್ದೀನಿ. ಬಿಸ್ನೆಸ್ ಕಾರಿಡಾರ್ PR2 ಸುತ್ತಮುತ್ತ ಹೊಸದಾಗಿ 6 ಬಡಾವಣೆಗಳು ನಿರ್ಮಿಸುತ್ತಿದ್ದು 6000 ಎಕರೆ ಜಮೀನು ಸ್ವಾಧೀನಕ್ಕೆ ಇಲಾಖೆಯು BDA ಅನುಮೋದನೆಯನ್ನು ನೀಡಿದೆ ಫ್ರೆಂಡ್ಸ್. ನೋಡಿ, ಹೊಸೂರು ರಸ್ತೆಯಿಂದ ಬನ್ನೇರುಘಟ್ಟ ರಸ್ತೆ, ಕನಕಪುರ ರಸ್ತೆ ಮೂಲಕ ಮೈಸೂರು ರಸ್ತೆವರೆಗೆ PR2 ನಕ್ಷೆಯನ್ನು ಹೊಂದಿಕೊಂಡಂತೆ 6 ಬಡಾವಣೆಗಳನ್ನು ಒಟ್ಟು 6217 ಎಕರೆ 3.88 ಗುಂಟೆ ವಿಸ್ತೀರ್ಣವನ್ನು ನಿರ್ಮಿಸಲಾಗುತ್ತಿದೆ ಫ್ರೆಂಡ್ಸ್. ಇದು BDAದವರು ಹೊಸದಾಗಿ ಘೋಷಣೆಯನ್ನು ಮಾಡಿದ್ದಾರೆ ಫ್ರೆಂಡ್ಸ್. ತೋರಿಸ್ತಾ ಇದ್ದೀನಿ ನೋಡಿ, 6 ಹೊಸ ಬಡಾವಣೆಗಳಿಗೆ ಹಸಿರು ನಿಶಾನೆ. ಈಗಾಗಲೇ ಹಲವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು ನೋಡಿ, ಎಲ್ಲೆಲ್ಲಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ ಫ್ರೆಂಡ್ಸ್. ಯಾವ ಬಡಾವಣೆಗೆ ಎಷ್ಟೆಷ್ಟು ಅಂತ ತೋರಿಸ್ತಾ ಇದ್ದಾರೆ. ಮಾರಗೊಂಡನಹಳ್ಳಿ 84 ಎಕರೆ 23 ಗುಂಟೆ, ಹುಲಿಮಂಗಲ, ಬಿಟ್ಟದಾಸಂಪುರ, ಬಂಗೀಪುರ 516 ಎಕರೆ 21 ಗುಂಟೆ, ಹುಲ್ಲಹಳ್ಳಿ, ಬೇಗೂರು, ಮೊಮ್ಮದೇವನಹಳ್ಳಿ, ಕಮ್ಮನಹಳ್ಳಿ, ಮೈಲ್ಸಂದ್ರ, ಎಲ್ಲೇನಹಳ್ಳಿ, ಹುಲ್ಲಹಳ್ಳಿ, ಆಮೇಲೆ BM ಕಾವಲು, ಕಗಲಿಪುರ, VM ಕಾವಲು, ಆಗ್ರಾ, ಗೂಳಿಮಲ್ಕೆ, ಉತ್ತರಿ, BM ಕಾವಲು, ದೇವಗೆರೆ, ಗಂಗಸಂದ್ರ, ಗುಡಿಮಾವು ಫ್ರೆಂಡ್ಸ್. ಇವುಗಳು ಇಲ್ಲಿ ಬಡಾವಣೆ ನಿರ್ಮಿಸಲು ಇಷ್ಟು ಎಕರೆ ಭೂಸ್ವಾಧೀನವನ್ನು ಪುಷ್ಕೊಂಡಿದ್ದಾರೆ ಫ್ರೆಂಡ್ಸ್. ಬೆಂಗಳೂರು ವೇಗವಾಗಿ ಬೆಳೆಯುತ್ತಿರುವುದರಿಂದ ವಾಹನಗಳ ಸುಗಮ ಸಂಚಾರಕ್ಕೆ PR ರಸ್ತೆಯು ಬಹುಮುಖ್ಯ ಪಾತ್ರ ವಹಿಸುತ್ತದೆ ಅಂತ ಇಲ್ಲಿ BDAದವರು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಈಗಾಗಲೇ ಹಲವು ರೈತರಿಗೆ ನೋಟಿಸ್ ಜಾರಿ ಮಾಡಲಿದ್ದು ಭೂ ದಾಖಲೆಗಳನ್ನು ಒದಗಿಸಲು ಸೂಚಿಸಲಾಗಿದೆ ಫ್ರೆಂಡ್ಸ್. ಮೈಸೂರು ರಸ್ತೆಯಿಂದ ಮಾಗಡಿ ರಸ್ತೆವರೆಗೆ ನಾಡಪ್ರಭಾ ಕೆಂಪೇಗೌಡ ಬಡಾವಣೆಯ ನಿರ್ಮಾಣ ಆಗಿದೆ. ಈಗ ಮೈಸೂರು ರಸ್ತೆಯಿಂದ ಹೊಸೂರು ರಸ್ತೆವರೆಗೆ ಗ್ರಾಮಗಳಲ್ಲಿ ಹೊಸ ಬಡಾವಣೆಗಳು ನಿರ್ಮಿಸಲು 6 ಬಡಾವಣೆಗಳಿಗಾಗಿ 22 ಗ್ರಾಮಗಳ ಸರ್ವೆಗಳನ್ನು ಗುರುತಿಸಿದ್ದು 50,000 ಹೆಚ್ಚು ನಿವೇಶನಗಳನ್ನು ಅಭಿವೃದ್ಧಿಪಡಿಸಲು ಈ ಮೂಲಕ ತಿಳಿಸಲಾಗುತ್ತಿದೆ. ನೋಡಿ ಫ್ರೆಂಡ್ಸ್, 100 ಮೀಟರ್ ಅಗಲದ PR2 ಅನ್ನು ನಿರ್ಮಿಸಲು ಉದ್ದೇಶಿಸಲಾಗಿದ್ದು ಸಂಪರ್ಕ ರಸ್ತೆಗಳು ಹಾಗೂ ವಾಣಿಜ್ಯ ಚಟುವಟಿಕೆಗಳಿಗೂ ಹೆಚ್ಚು ಪ್ರಾಮುಖ್ಯವನ್ನು ಸಿಗಲಿದೆ ಫ್ರೆಂಡ್ಸ್. ಮತ್ತು ಏನು ಈ ಪೆರಿಫೆರಲ್ ರಿಂಗ್ ರೋಡು ಮಾಡ್ತಾರೋ ಅದರಲ್ಲಿರುವ ಪಕ್ಕದಲ್ಲಿರುವಂತಹ ಸೈಟ್ಗಳನ್ನು ವಾಣಿಜ್ಯ ಸಂಕೀರ್ಣ ಅಂದರೆ ಕಮರ್ಷಿಯಲ್ಗಾಗಿ ಉಪಯೋಗಿಸ್ತಾ ಇದ್ದಾರೆ. ಇದು ಇಷ್ಟು BDAದವರು ಅನುಮೋದಿಸಿರುವಂತಹ 6 ಹೊಸ ಬಡಾವಣೆಗಳ ಪಟ್ಟಿಯಾಗಿದೆ ಫ್ರೆಂಡ್ಸ್. ಯಾವ ಊರು ಹೋಗುತ್ತೆ ಅಂತ ತೋರಿಸಿದ್ದೀನಿ. ದಯವಿಟ್ಟು ಫ್ರೆಂಡ್ಸ್, ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ ಮುಂದಿನ ವೀಡಿಯೋ ಆಗೋಕ್ಕೆ ಸಹಕರಿಸಿ ಫ್ರೆಂಡ್ಸ್.
ಓಕೆ ಫ್ರೆಂಡ್ಸ್, ಇನ್ನು ಮುಂದಿನ ಮಾಹಿತಿಗಾಗಿ ನನ್ನ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.